ನಮ್ಮಲ್ಲಿರುವಂತಹ ನಕಾರಾತ್ಮಕ ಬ್ಲಾಕೇಜಸ್ಗಳು ನಮ್ಗೇನಾಗಿರುತ್ತೆ, ನಾವು ಚಿಕ್ಕದ್ರಿಂದನೂ ಕೂಡ ನಮ್ಗೆ ಗೊತ್ತಿಲ್ದೇನೋ ತಿಳಿದೇನೋ ಎಮೋಷನಲ್ ಬ್ಲಾಕೇಜಸ್ಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರೇಜ್ ಆಗ್ತಾ ಬರ್ತಾ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿರುವಂತ ಒತ್ತಡಗಳಾಗಿರ್ಬಹುದು, ಟೆನ್ಷನ್ ಆಗಿರ್ಬಹುದು, ನಮ್ಮಲ್ಲಿರುವಂತ ನಕಾರಾತ್ಮಕ ಭಾವನೆಗಳು, ನನ್ನ ಕೈಲಿ ಆಗಲ್ಲ, ನಾನು ತುಂಬಾ ಬಡತನದಲ್ಲಿದ್ದೇನೆ, ಇನ್ನೊಬ್ರಿಗೆ ನಾವು ಕಂಪೇರ್ ಮಾಡ್ಕೊಳ್ಳುವಂಥದ್ದು. ಮತ್ತೆ ನಮ್ಮಲ್ಲಿ ಇದ್ರೂನು ಕೂಡ ನಾವೇನ್ ಮಾಡ್ತೀವಿ, ಖರ್ಚು ಮಾಡೋದಕ್ಕೆ ಹಿಂದೆ ನೋಡುವಂತದ್ದು. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಒಂದು ಒಂದು ದೊಡ್ಡದಾಗಿ ಡ್ರೀಮ್ ಅನ್ನ ಕಾಣದೇ ಇರುವಂತದ್ದು. ನಮ್ ಕೈಲಿ ಆಗುತ್ತಾ, ನಾವ್ ಮಾಡಕ್ಕಾಗುತ್ತಾ, ಆತರ ನಮ್ಮಲ್ಲೇ ಒಳಗಡೆನೆ ಏನಿರುತ್ತೆ, ನೆಗೆಟಿವ್ ಆಲೋಚನೆಗಳು ಬರ್ತಾ ಇರುತ್ತೆ. ಈಗ ನೀವೇ ನಿಮ್ಮನ್ನ ನೀವು ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಧ್ಯಾನನೂ ಕೂಡ ಪ್ರಾಪರ್ ಮಾಡಕ್ ಆಗೋದಿಲ್ಲ. ನೀವು ಕೂತ್ಕೊಳ್ತು ಅಂತ ಹೇಳಿದ್ರೆ ನಿಮ್ಗೆ ಯಾವುದೋ ಘಟನೆಗಳು, ನಿಮ್ಗೆ ನೋವು ತಂದಿರುವಂತದ್ದು, ನಿಮ್ಗೆ ಅವಮಾನ ಮಾಡಿರುವಂತದ್ದು, ನಿಮ್ಗೆ ಬೇಸರ ಆಗಿರುವಂತದ್ದು. ಓಕೆ. ನಿಮ್ಗೆ ಬೇಸರ ತರುವಂತದ್ದು ಎಲ್ಲವೂ ಕೂಡ ಏನಾಗ್ತಾ ಇರುತ್ತೆ, ನಿಮ್ಗೆ ನೆನಪಿಗೆ ಬಂದು ನಿಮ್ಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ. ಇವೆಲ್ಲವೂ ಕೂಡ ಏನು, ಬ್ಲಾಕೇಜಸ್‌ಗಳು. ಮತ್ತೆ ಅದಾದ್ಮೇಲೆ ಭಾವನಾತ್ಮಕ ಒತ್ತಡಗಳು. ನಮ್ಗೆ ರಿಲೇಶನ್‌ಶಿಪ್ ಅಲ್ಲಿ ಇರುವಂತಹ ನೋವುಗಳಾಗಿರ್ಬಹುದು. ನಮಗೇ ಗೊತ್ತಿಲ್ಲದ ಹಾಗೆ, ನಮಗೆ ಅರಿವಿಲ್ಲದಂತೆ ನಮ್ಮ ಒಳಗಡೆ ಏನಾಗ್ತಾ ಇರುತ್ತೆ, ಸ್ಟೋರೇಜ್‌ಗಳಾಗ್ತಾ ಇರುತ್ತೆ. ನಮ್ಮಲ್ಲಿರುವಂತ ಕೆಲವು ವ್ಯಕ್ತಿಗಳ ಮೇಲೆ ನಮ್ಗೆ ದ್ವೇಷ ಇರುತ್ತೆ. ಅವ್ರನ್ನ ಮಾತಾಡಕ್ಕೆ ನಮ್ಗೆ ಇಷ್ಟಪಡಲ್ಲ. ಅವ್ರ ಜೊತೆ ಕೂತ್ಕೊಳ್ಳೋಕು ನಾವ್ ಇಷ್ಟಪಡಲ್ಲ. ಅಸೂಯೆ ಇರುತ್ತೆ ನಮ್ಮಲ್ಲಿ. ಕೋಪ, ಕೆಲವು ವ್ಯಕ್ತಿಗಳನ್ನ ನೋಡು ನಮ್ಗೆ ಕೋಪ ಬರ್ತಾ ಇರುತ್ತೆ. ಆ ಕೋಪನ ನಾವು ಕಂಟ್ರೋಲ್ ಆಗೋದಿಲ್ಲ. ಏನಕ್ಕೆ ಹೇಳಿ? ನಮ್ಮಲ್ಲಿ ಒಂದು ಅಸಹಾಯಕತೆ, ನಮ್ಮಲ್ಲಿರುವಂತ ಒಂದು ಒತ್ತಡ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು. ಇದು ನಾವು ಬೇರೆಯವ್ರ ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ? ನಮ್ಮಲ್ಲಿರುವಂತಹ ಸ್ಟ್ರೆಸ್ ಅನ್ನ ಅವ್ರ ಮೇಲೆ ನಾವು ತೆಗ್ದಾಕ್ತಾ ಇದೀವಿ ನಾವು. ಅದಾಂತ ನಮ್ಮಲ್ಲಿರುವಂತಹ ಸಮಸ್ಯೆಗಳು. ನಾನಿನ್ನು ಮನೆ ಕಟ್ಟಿಲ್ಲ, ನನಗೆ ಹಣ ಸಿಕ್ಕಿಲ್ಲ, ಕೆಲ್ಸ ಸಿಕ್ಕಿಲ್ಲ, ನನ್ಗಾಗ್ತಾ ಇಲ್ಲ. ನಾವ್ ಹೇಳ್ದಾಗ ಏನಂತ ಹೇಳ್ತೀವಿ? ಮಾತಾಡ್ಬೇಕಾರೆ ನಮ್ಗೆ ನ್ಯಾಚುರಲ್ ಆಗಿ ನಮ್ಮ ಮನ್ಸಿಗೆ ಏನ್ ಬರುತ್ತೆ? ನನ್ ಕೈಲಿ ಆಗ್ತಾ ಇಲ್ಲ, ನಾನ್ ಮಾಡಕ್ಕಾಗಲ್ಲ, ನನ್ ಕೈಲಿ ಇದು ಸಾಧ್ಯನಾ? ನಮ್ಮಲ್ಲಿ ಇಲ್ಲ, ನನ್ನತ್ರ ಹಣ ಇಲ್ಲ, ನನ್ನತ್ರ ಜ್ಞಾನ ಇಲ್ಲ, ನನ್ನತ್ರ ನಾಲೆಡ್ಜ್ ಇಲ್ಲ. ನಾವು ಪ್ರತಿಯೊಂದಕ್ಕೂ ನಾವೇನ್ ಮಾಡ್ತಾ ಇರ್ತೀವಿ? ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಇಲ್ಲ ಅಂತ ಏನಾಗುತ್ತೆ ನಮ್ಮ ಮೈಂಡಿಗೆ? ನಾವು ಹಣ ಇಲ್ಲ ಅಂತೀವಿ. ಫಸ್ಟ್ ಅದ್ ತಗೊಳ್ಳುವಂತದ್ ನಮ್ಮ ಬ್ರೈನು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಏನನ್ನ ತಗೊಳುತ್ತೆ? ನಮ್ಮ ಮನಸ್ಸು ಅಥವಾ ಪರಮಾತ್ಮ, ನೀವು ಇಲ್ಲ ಅಂತ ಹೇಳಿದಾಗ, ಓಹ್! ಈ ಒಂದ್ ನನ್ನ ಭಕ್ತಳಿಗೆ ಅಥವಾ ಈ ವ್ಯಕ್ತಿಗೆ ಯೂನಿವರ್ಸ್ ಏನಂತ ಅನ್ಕೊಳ್ಳುತ್ತೆ? ಇವಳಿಗೆ ಇಲ್ಲ ಅನ್ನೋದನ್ನ ಕೊಡ್ಬೇಕು. ಆಗ ನೀವ್ ಏನ್ ಕೇಳಿದ್ರು ಕೂಡ ಏನ್ ಹೇಳುತ್ತೆ? ನೇಚರ್ ಎಲ್ಲ ಸುತ್ತಮುತ್ತ ನಮ್ಗೆ ಇಲ್ಲ ಅಂತ ಆಗ್ತಾ ಬರ್ತಾ ಇರುತ್ತೆ. ನಮ್ಮಲ್ಲಿ ಹಿಂಜರಿಕೆ ಇರುತ್ತೆ. ಏನ್ ಮಾಡಕ್ಕೂ ನಾವು ಹೆಜ್ಜೆ ಫಸ್ಟ್ ಸ್ಟೆಪ್ ತಗೊಳ್ಳೋದಿಲ್ಲ. ಬರೀ ಮನಸ್ಸೊಳಗಡೆನೆ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಈ ಎಲ್ಲವೂ ಕೂಡ ಬ್ಲಾಕೇಜಸ್‌ಗಳು ಏನ್ ಮಾಡ್ತಾ ಇರುತ್ತೆ ನಮ್ಮನ್ನ, ಒಂದು ಸಕ್ಸಸ್ ಆಗೋದಿಕ್ಕೆ, ನಮ್ಮ ಸಂಕಲ್ಪಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಿಕ್ಕೆ ನಮ್ಗೇನ್ ಮಾಡ್ತಾ ಇರುತ್ತೆ ಅದು, ಅಡೆತಡೆಗಳನ್ನ ಮಾಡ್ತಾ ಇರುತ್ತೆ. ಇಂಥ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಬರ್ನಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ನಕಾರಾತ್ಮಕ ಭಾವನೆಗಳನ್ನ ನಾವು ಸುಡುವಂತಹ ಒಂದು ತಂತ್ರವನ್ನ ನಾವು ಪ್ರತಿದಿನ, ಎಷ್ಟು ದಿನ ಅಂತ ಹೇಳಿದ್ರೆ ಮಿನಿಮಮ್ 21 ಡೇಸ್ ನಾವು ಮಾಡ್ಬೇಕಾಗತ್ತೆ. 21 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ನಿಮ್ಗೆ ಸರಿಯಾದ ಸಮಯದಲ್ಲಿ, ನಿಮಗೆ ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸಮಯವನ್ನ ಸೆಲೆಕ್ಟ್ ಮಾಡಿ, ನಿಮಗೆ ಯಾವ್ದು ಸೂಟಬಲ್ ಆಗುತ್ತೋ ಆ ಸಮಯವನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಬನ್ನಿ. ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ನೀವು 21 ದಿನಗಳ ಕಾಲ ನೀವು ಈ ಒಂದು ಪ್ರೋಸೆಸ್ ಅನ್ನ ನೀವು ಮಾಡ್ತಾ ಬರ್ಬೇಕು. ನಿಮ್ಮ ಅನುಭವಗಳನ್ನ ನೀವೇ ನನಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದ್ಭುತವಾದಂತ ಪವಾಡಗಳು ನಿಮ್ಗಾಗತ್ತೆ. ಯಾಕಂದ್ರೆ ನೀವು ರೇಖಿನ ಕಲ್ತಿದ್ದೀರಾ. ರೇಖಿ ಕಲ್ತಾಗ ನಿಮ್ಮ ಜೊತೆನಲ್ಲಿ ಯಾರಿರ್ತಾರೆ ಹೇಳಿ? ಆ ಪರಮಾತ್ಮನ ಆಶೀರ್ವಾದ ನಮ್ಮ ಜೊತೆನಲ್ಲಿ ಇರುತ್ತೆ. ಅವರನ್ನ ನೆನೆದು ನಾವು ಅವರ ಸ್ಮರಣೆಯನ್ನ ಮಾಡಿ, ನಾವು ಶ್ರದ್ಧೆ ಭಕ್ತಿಯಿಂದ ನಾವು ಕೂತ್ಕೊಂಡು ನಾವು ಈ ಕಾರ್ಯವನ್ನ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಗೆ 100% ರಿಸಲ್ಟ್ ಬಂದೇ ಬರುತ್ತೆ. ಬರ್ಲೇಬೇಕು. ಇದನ್ನ ಮಾಡುವಂತ ವಿಧಾನ ಹೇಗೆ ಅಂತ ಹೇಳಿದ್ರೆ, ನಾನ್ ಮೊದಲೇ ಹೇಳ್ದಾಗೆ ನಿಮ್ಗೆಲ್ಲರೂ ಕೂಡ
ನಾವು ಪ್ರತಿದಿನ ನಾವು ಹೇಗೆ ಪ್ರಾರ್ಥನೆಯನ್ನ ಮಾಡ್ತೀವಲ್ಲ, ಹಾಗೆ ನಾವು ಎಲ್ಲಾ ದಿವ್ಯ ಶಕ್ತಿಗಳನ್ನ ನಾವು ಆಹ್ವಾನ ಮಾಡ್ಕೋಬೇಕು, ಕರಿಬೇಕು ನಾವು ಅವ್ರನ್ನ. ಕರೆದು ಬಿಟ್ಟು ನಂತರ ನಾವೇನ್ ಮಾಡ್ಬೇಕು ಅಂದ್ರೆ ಈ ತರದಾದಂತ ಒಂದು ವೈಟ್ ಶೀಟ್ ಅನ್ನ ನಾವು ತಗೋಬೇಕು. ಈ ಪ್ರೋಸೆಸ್ ಮುಗಿಯೋವರೆಗೂ ಕೂಡ ನೀವು ಕಣ್ಣನ್ನ ತೆರಿಬಾರ್ದು. ಎಲ್ಲಾನು ರೆಡಿ ಮಾಡ್ಕೊಂಡು ನೀವು ಕುತ್ಕೊಳ್ತೀರಾ, ಈ ತರ ವೈಟ್ ಪೇಪರ್ ಅನ್ನ ತಗೊಂಡು ಕಣ್ಣನ್ನ ಮುಚ್ಚಿ ನೀವು ಈ ಪೆನ್ನನ್ನ ತಗೋಬೇಕು. ಈ ಪೆನ್ನನ್ನ ತಗೊಂಡು ನೀವೇನ್ ಮಾಡ್ಬೇಕು, ನಿಮಗೆ ಏನೇನ್ ಸಮಸ್ಯೆಗಳಿದೆ, ಈ ತರ ನನಗೆ ಹಣದ ಸಮಸ್ಯೆ ಇದೆ, ನನಗೆ ಮನೆ ಕಟ್ಟಕ್ ಆಗ್ತಾ ಇಲ್ಲ, ನನಗೆ ಈ ತರ ತೊಂದರೆ ಕೊಟ್ಟಿದ್ದಾರೆ, ನಿಮ್ಗೆ ನಿಮ್ ಒಳಗಡೆ ಏನಿದೆ ಪ್ರತಿಯೊಂದನ್ನು ಎಷ್ಟು ಸಾಧ್ಯ ಆಗುತ್ತೋ, ಯಾವ್ಯಾವ್ದು ನೆನಪಿಗೆ ಬರುತ್ತೋ ಈ ತರ ನೀವೇನ್ ಮಾಡ್ಬೇಕು, ಆ ಒಂದು ಸಿಚುವೇಶನ್ ಕಲ್ಪನೆ ಮಾಡ್ಕೋಬೇಕು. ಅದನ್ನ ಇಲ್ಲಿಗೆ ನೀವು ಆ ಒಂದು ಭಾವನೆಗಳನ್ನ ನೀವು ಇಲ್ಲಿಗೆ ವರ್ಗಾವಣೆ ಟ್ರಾನ್ಸ್ಫರ್ ಮಾಡ್ಬೇಕು. ನೀವು ಈ ತರ ನೀವು ನಿಮ್ಮಲ್ಲಿರುವಂತದ್ದು ಕೋಪ ಇದೆಯಾ, ನಿಮ್ಗೆ ಯಾರ ಮೇಲೆ ನೋವಿದೆ, ನಿಮ್ಗೆ ಯಾರು ನಿಮ್ಗೆ ಯಾರ್ ಕಂಡ್ರೆ ಆಗೋದಿಲ್ಲ, ನಿಮ್ಗೆ ಎಲ್ಲಿ ಆಫೀಸಲ್ಲಿ ಏನ್ ತೊಂದ್ರೆ ಇದೆಯಾ, ನಿಮ್ಮ ಮನೆಯಲ್ಲಿ ನಿಮ್ಗೆ ತೊಂದ್ರೆ ಇದೆಯಾ, ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಸಿಗ್ತಾ ಇಲ್ಲ, ನಿಮ್ ಒಳಗಡೆ ಏನಿದೆ, ಯಾಕೆ ನೀವು ಅನ್ಕೊಂಡಿರೋ ಕೆಲ್ಸನ ಮಾಡಕ್ ಆಗ್ತಾ ಇಲ್ಲ, ಪದೇ ಪದೇ ನಿಮ್ಗೆ ಯಾಕೆ ಫೇಲ್ಯೂರ್ ಆಗ್ತಾ ಇದೆ, ಏನ್ ತೊಂದ್ರೆ ಆಗ್ತಾ ಇದೆ, ನಿನಗ್ ಏನ್ ಬೇಕು ಅಂತ ಹೇಳಿ ಎಲ್ಲ ನಿಮ್ ಒಳಗಡೆ ಇರೋದು, ನಿಮ್ಗೆ ಯಾರು ಅವಮಾನ ಮಾಡಿದ್ದಾರೆ ಪ್ರತಿಯೊಂದನು ಕೂಡ, ನಿಮ್ಮ ತಾಯಿ ತಂದೆ ಫ್ರೆಂಡ್ಸ್ ಆಗಿರ್ಬೋದು, ಬಂಧು ಬಳಗ, ಅಥವಾ ನಿಮ್ಮ ಆಫೀಸ್ ಅಲ್ಲಿ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ಯಾರ್ಯಾರಿದಾರೋ ಅವ್ರ ಎಲ್ಲರದನ್ನು ಕೂಡ ನೀವು ಈ ತರ ಆ ಒಂದು ನೆಗೆಟಿವ್ಸ್ ಭಾವನೆಗಳೆಲ್ಲವನ್ನು ಕೂಡ ನೀವು ಇದ್ರ ಮೇಲೆ ಟ್ರಾನ್ಸ್ಫರ್ ಅನ್ನ ಮಾಡ್ತೀರಾ. ಟ್ರಾನ್ಸ್ಫರ್ ಅನ್ನ ಮಾಡಿದ ನಂತರ ನೀವೇನ್ ಮಾಡ್ಬೇಕು, ಈ ಪೇಪರ್ ಅನ್ನ ನೀವು ಫೋಲ್ಡ್ ಮಾಡ್ಬೇಕಿದ್ದಾರೆ. ಈಗ್ಲೇ ಇದು ಮಾಡ್ಬೇಡಿ, ಒಂದು ಸೆಕೆಂಡ್ ವೇಟ್ ಮಾಡಿ, ನಾನು ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ. ಈ ರೀತಿ ಇದನ್ನ ನೀವು ಫೋಲ್ಡ್ ಮಾಡಿ ಕಣ್ ಮುಚ್ಕೊಂಡೇ ಮಾಡ್ಬೇಕು. ನನ್ನಲ್ಲಿ ಎಲ್ಲ ಆ ಒಂದು ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಈ ಒಂದು ಪೇಪರ್ ಅಲ್ಲಿ ವರ್ಗಾವಣೆಯಾಗಿದೆ, ಟ್ರಾನ್ಸ್ಫರ್ ಆಗಿದೆ. ಇದು ಏನ್ ಗೊತ್ತಾ, ಒಂದು ಆಧ್ಯಾತ್ಮಿಕದಲ್ಲಿ ಇರುವಂತದ್ದು ಮೇನ್ ಅಂತ ಹೇಳಿದ್ರೆ ಏನು ಅಂದ್ರೆ ಜಸ್ಟ್ ವೈಬ್ರೇಷನ್ ಎನರ್ಜಿ ಮಾತ್ರ ಇರುವಂತದ್ದು, ಫ್ರೀಕ್ವೆನ್ಸಿ ವೈಬ್ರೇಷನ್ ಎನರ್ಜಿ ಮಾತ್ರ ಇರುವಂತದ್ದು, ಇನ್ಯಾವುದು ಕೂಡ ನಿಮ್ಮ ಅದು ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇಲ್ಲದೆ ಇದ್ರಿಂದ ಹಾಗೂ ಕೂಡ ಇದು ಈ ತರ ಟ್ರಾನ್ಸ್ಫರ್ ಆಗ್ಲಿ. ನಿಮ್ಗೆ ಅವಮಾನ ಆಗಿರ್ಬೋದು, ಬೇಸರ ಆಗಿರ್ಬೋದು, ಕೋಪ ಆಗಿರ್ಬೋದು, ನಿಮ್ಗೆ ಆಫೀಸಲ್ಲಿ ತೊಂದರೆ ಆಗಿರ್ಬೋದು, ನಿಮ್ಮ ಹೆಂಡತಿಯಿಂದ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಯಾರಿಂದ ಏನೇನ್ ಅವಮಾನಗಳಾಗಿದೆ, ಏನೇನ್ ತೊಂದರೆ ಆಗಿದೆ ಅವೆಲ್ಲವನ್ನು ಕೂಡ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ಲಿ, ವರ್ಗಾವಣೆ ಆಗ್ಲಿ, ವರ್ಗಾವಣೆ ಆಗಲಿ ಅಂತ 3 ಸಲ ಹೇಳಿ ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕರ್ಪೂರದಿಂದ ನೀವು ಇದನ್ನ ಸುಡ್ಬೇಕು. ಸುಟ್ಬಿಟ್ಟು ಇದನ್ನ ಬೂದಿಯನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಾತ್ರೂಮ್ ಅಲ್ಲಿ ನೀವು ಫ್ಲಶ್ ಮಾಡ್ಬೇಕು. ಎಲ್ಲಾ ಕಡೆ ಅಥವಾ ಗಿಡಗಳಿಗೆ ಹಾಕೋದಾಗ್ಲಿ, ಹೊರಗಡೆ ಚೆಲ್ಲೋದಾಗ್ಲಿ ಯಾವುದನ್ನು ಕೂಡ ನೀವು ಮಾಡಬಾರ್ದು. ಈ ಒಂದು ತಂತ್ರವನ್ನ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ 100% ರಿಸಲ್ಟ್ ಬಂದೇ ಬರುತ್ತೆ. ಆಗ ನಿಮ್ಗೆ ದಾರಿ ಓಪನ್ ಆಗುತ್ತೆ. ನಿಮ್ ಒಳಗಡೆ ಇರುವಂತಹ ಬಿಂದಿಗೆ ತುಂಬಿದೆ, ಎಲ್ಲ ಸ್ಟ್ರೆಸ್ ಗಳಾಗಿರುವ ಒತ್ತಡಗಳಿಂದ ತುಂಬಿಕೊಂಡಿದೆ. ಅದನ್ನ ನೀವು ಖಾಲಿ ಮಾಡ್ಕೊಳ್ತಾ ಬಂತು ಅಂದ್ರೆ ನಿಮ್ಮ ಒಳಗಡೆ ನಿಮ್ಗೆ ಒಂದು ಅರಿವಿಗೆ ಬರ್ತಾ ಇರುತ್ತೆ, ನಾನು ಏನ್ ಮಾಡ್ಬೇಕು, ಯಾವ ದಾರಿನಲ್ಲಿ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ಅದನ್ನ ಮುಂದಿನ ಕ್ಲಾಸ್ಗಳಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಬರ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.